ಹಾಸನ ಜಿಲ್ಲೆಯಲ್ಲಿ ಜುಲೈ 5ನೇ ತಾರೀಕು ನಡೆದಿದ್ದ ಕೊಲೆ ಪ್ರಕರಣವನ್ನ 5 ದಿನಗಳ ಅಂತರದಲ್ಲಿ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಕೊಲೆ ಮಾಡಿದ್ಯಾರು ಅನ್ನೋದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಹಾಸನದಲ್ಲಿ ಮರ್ಡರ್ ಮಿಸ್ಟರಿಯನ್ನ ಭೇದಿಸಿದ್ದಾರೆ ಪೊಲೀಸರು. ಕೊಲೆಯಾದ ಮಧು ಪತ್ನಿ ತನ್ನ ಪ್ರಿಯಕರನ ಜೊತೆಗೆ ಸೇರ್ಕೊಂಡು ಮುಗಿಸಿಬಿಟ್ಟಿದ್ದಾಳಂತೆ ಪತಿಗೆ. ಜುಲೈ 5ನೇ ತಾರೀಕು ಮಧು ಹತ್ಯೆ ಆಗಿರುತ್ತೆ. ಕೊಲೆಗೆ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಹಾಸನ ಬೇಲೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶವ ಸಿಗುತ್ತೆ. ಮಗನ ಸಾವಿನ ಬಗ್ಗೆ ತಾಯಿ ರುಕ್ಮಿಣಿ ಸಂಶಯಗೊಂಡು ದೂರನ್ನ ಕೊಟ್ಟಿರ್ತಾರೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದಕ್ಕೆ ಪತ್ನಿ ಭವ್ಯ ಹತ್ಯೆಗೈದಿರೋದು ಗೊತ್ತಾಗ್ತಾ ಇದೆ. ಪ್ರಿಯಕರನ ಜೊತೆಗೆ ಸೇರಿ ಪತಿಗೆ ಚಟ್ಟ ಕಟ್ಟಿದ ಪತ್ನಿ. ಹಾಸನದಲ್ಲಿ ಮರ್ಡರ್ ಮಿಸ್ಟ್ರಿ ಫೈನಲಿ ಈಗ ಭೇದಿಸಲಾಗಿದೆ. ಒಂದು ಕಡೆಗೆ ಮೃತ ದುರ್ದೈವಿಯನ್ನು ಗಮನಿಸ್ತಾ ಇದ್ದೀರಾ, ಇನ್ನೊಂದು ಕಡೆಗೆ ತಾಳಿ ಕಟ್ಟಿದ ಗಂಡನ ಪಾಲಿಗೆ ಯಮಸ್ವರೂಪಿಯಾಗಿತ್ತು ಹೆಂಡತಿನೇ. ಅಗ್ನಿಸಾಕ್ಷಿಯಾಗಿ ಸಪ್ತಪತಿ ತುಳಿದಂತಹ ಹೆಂಡತಿನೇ. ಈ ಅಕ್ರಮ ಸಂಬಂಧದ ಪ್ರಕರಣಗಳನ್ನು ಇತ್ತೀಚೆಗಂತೂ ದಿನ ಬೆಳಗಾದರೆ 1-2 ಅಂತ ನೋಡ್ತಾನೆ ಇದ್ದೀವಿ ಜಿಲ್ಲೆಗಳಲ್ಲಿ. ಅಕ್ರಮ ಸಂಬಂಧಗಳು ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ, ಎಂಡ್ ಆಗೋದು ಕೊಲೆಯಲ್ಲೇ, ದುರಂತ ಅಂತ್ಯದಲ್ಲೇ ಅದು ಮುಕ್ತಾಯಗೊಳ್ಳೋದು. ಈಗಲೂ ಅಷ್ಟೇ ನೋಡಿ, ಒಬ್ಬ ಶವವಾಗಿದ್ದಾನೆ, ಇನ್ನೊಬ್ಬಾಕೆ ಮತ್ತು ಆಕೆಯ ಪ್ರಿಯಕರ ಜೈಲಿಗೆ ಪರೇಡ್ ನಡೆಸಬೇಕೀಗ.